10ನೇ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ, ಅದೇ ರೀತಿಯಾಗಿ ITI ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಮತ್ತು ದ್ವಿತೀಯ PUC ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತ. ಇಲ್ಲಿ ಕಾಣಿಸ್ತಾ ಇರಬಹುದು, ನಮ್ಮ ಒಂದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ದಲ್ಲಿ ಅರ್ಜಿ ಕರೆದಿದ್ದಾರೆ. ಅದು ಕೂಡ ಯಾವುದೇ ಪರೀಕ್ಷೆ ಇಲ್ಲದೆ ಅರ್ಜಿ ಕರೆದಿದ್ದಾರೆ. ಟೋಟಲ್ ಆಗಿ ಎಷ್ಟು ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ತುಂಬಾ ಜನ ಕೇಳಬಹುದು. 1775 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ನೋಡಿ, ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ತುಂಬಾ ಜನ ಕೇಳಬಹುದು 6 ಜೂನ್ 2025 ತನಕ ಕೊನೆಯ ದಿನಾಂಕ ಆಗಿರತ್ತೆ. ಅಲ್ಲಿ ತನಕ ಎಲ್ಲ ಒಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಸುಮಾರು 1.5 ತಿಂಗಳ ತನಕ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಈ ಒಂದು 1.5 ತಿಂಗಳ ತನಕ ನೀವು ಅರ್ಜಿ ಸಲ್ಲಿಸೋರು ಅಪ್ಲೈ ಮಾಡಿ. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಖುಷಿಯ ವಿಚಾರ, 18 ವರ್ಷ ಆದ್ರೆ ಸಾಕಾಗಿರತ್ತೆ. 18 ವರ್ಷ ಆದ್ರೆ ನೀವು ಅಪ್ಲೈ ಮಾಡೋದಕ್ಕೆ ಅರ್ಹತೆ ಹೊಂದಿರ್ತೀರಾ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಹೇಗೆ ಏನು ಎಂತ ಅಂತ A to Z ವರೆಗೆ ಮಾಹಿತಿ ಇರತ್ತೆ. ವಿಡಿಯೋ ಕೊನೆ ತನಕ ನೋಡಬಹುದು. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅದು ಕೂಡ ಆನ್ ಮಾಡಿ ಇಟ್ಕೊಳ್ಳಿ, ಹೆಲ್ಪ್ ಆಗತ್ತೆ. ನೋಟಿಫಿಕೇಶನ್ ಬರ್ತವೆ. ಅದೇ ಒಂದು ಕಾರಣಕ್ಕಾಗಿ ನೋಡಿ ಸ್ನೇಹಿತರೆ, ಇಲ್ಲಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕನ್ನೋರು ಡಿಸ್ಪ್ಲೇ ಮೇಲೆ ವೆಬ್ಸೈಟ್ ಕಾಣಿಸ್ತಾ ಇರಬಹುದು. www.iocl.com ಗೆ ಭೇಟಿ ನೀಡಿಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ನೋಡಿ, ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನ ತಿಳಿಸ್ಕೊಡ್ತಾನೆ. ಇಲ್ಲಿ ಅಗ್ನಿಶಾಮಕ ಆಗಬಹುದು ಅಥವಾ ಟ್ರೇಡ್ಸ್ ಮ್ಯಾನ್ ಹುದ್ದೆ ಆಗಬಹುದು ಅಥವಾ ಅಪ್ರೆಂಟಿಸ್ ಹುದ್ದೆ ಆಗಬಹುದು. ಒಟ್ಟಾರೆ ಅಪ್ಲೈ ಮಾಡಿ ಸರ್ಕಾರಿ ನೌಕರಿಯಾಗಿರತ್ತೆ. ಇದು ತುಂಬಾ ಜನ ಇದರಲ್ಲಿ ಖಾಲಿದು ಅಂತ ಕೇಳಬಹುದು. ತುಂಬಾ ನೋಡಿರ್ಬಹುದು, ನೀವು ಬೈಕಿಗೆ ಎಣ್ಣೆ ಹಾಕ್ಬೇಕಂದ್ರೆ ಎಲ್ಲಿ ಹೋಗ್ತೀರಾ ಅಂದ್ರೆ ಪೆಟ್ರೋಲ್ ಡೀಸೆಲ್ ಎಣ್ಣೆ ಹಾಕ್ಬೇಕಂದ್ರೆ ಎಲ್ಲಿ ಹೋಗ್ತೀರಾ, ಪೆಟ್ರೋಲ್ ಬಂಕಿಗೆ ಹೋಗ್ತೀರಾ. ಅದೇ ಒಂದು ಬಂಕ್ನಲ್ಲಿ ಅರ್ಜಿ ಕರೆದಿದ್ದಾರೆ. ಈಗ ನೀವು ಡೈರೆಕ್ಟ್ ಆಗಿ ನಿಮ್ಮ ಒಂದು ಹಳ್ಳಿ ಅಕ್ಕಪಕ್ಕದಲ್ಲಿರುವಂತ ಸಿಟಿನಲ್ಲಿ ಹೋಗಿ ನೀವೇ ಹೋಗಿ ಕೇಳ್ತೀರಾ, ಸರ್ ನಮಗೆ ಒಂದು ಜಾಬ್ ಬೇಕಾಗಿದೆ, ಈ ಒಂದು ಬ್ಯಾಂಕ್ನಲ್ಲಿ ಕೆಲಸ ಇದ್ರೆ ನಮಗೆ ಕೊಡ್ಸಿ ಅಂತ ಹೇಳ್ತೀರಾ. ಆದ್ರೆ ಈ ಒಂದು ಇಲಾಖೆ ಅಂದ್ರೆ ಹೆಡ್ ಬ್ರಾಂಚ್ ಇರುತ್ತಲ್ಲ, ಸರ್ಕಾರದಲ್ಲಿ ರಿಜಿಸ್ಟರ್ ಆಗಿರುವಂತ ಬ್ರಾಂಚ್, ಅದರಿಂದಾನೇ ಇದು ಅಧಿಸೂಚನೆ ಆಗಿರತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ. ಹೆಡ್ ಬ್ರಾಂಚ್ ನಿಂದಾನೆ ಒಂದು ಇಲಾಖೆಯಿಂದಾನೆ ಇದು ಲಿಮಿಟೆಡ್ ದಿಂದಾನೆ ಒಂದು ಅಧಿಸೂಚನೆ ಆಗಿರತ್ತೆ. ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ ಪ್ರತಿಯೊಬ್ಬರು ಪೋಸ್ಟಿಗೆ ಸಂಬಂಧಪಟ್ಟಂತೆ ಹುದ್ದೆಯನ್ನ ಪಡೆದುಕೊಳ್ಳಿ. ಈಗ ನಾರ್ಮಲ್ ಆಗಿ ನೀವು ಏನಾದರೂ ಅಲ್ಲಿ ನಿಮ್ಮ ಸುತ್ತಮುತ್ತಲಿನ ಒಂದು ಬಂಕ್ನಲ್ಲಿ ಹೋದ್ರೆ 9,000 ಅಥವಾ 12,000 ಅಥವಾ 13,000 ತನಕ ನಿಮಗೆ ಸ್ಯಾಲರಿ ಕೊಡ್ತಾರೆ. ಅನುಭವ ಇತ್ತಂದ್ರೆ ಕೊಡ್ತಾರೆ, ಅನುಭವ ಇರಲಿಲ್ಲ ಅಂದ್ರೆ 7,000 8,000 ಅಷ್ಟೇ ಕೊಡ್ತಾರೆ. ಆದ್ರೆ ಇದು ಹಾಗಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ರಿಜಿಸ್ಟರ್ ಆಗಿರತ್ತೆ. ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅದ್ರ ಜೊತೆ ನಿಮಗೆ ಸ್ಯಾಲರಿ ಕೂಡ ಕೊಡತ್ತೆ. ಇದ್ರ ಬಗ್ಗೆ ಮಾಹಿತಿ ಇರತ್ತೆ. ಬನ್ನಿ ಸಂತರ ಒಂದೊಂದು ತಿಳಿಸ್ಕೊಡ್ತಾನೆ. ಇಲ್ಲಿ ಮೊದಲನೇದಾಗಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಇಲ್ಲಿ ಡೇಟ್ ನೋಡಿ ಏನೇನಾಗಿರ್ಬೇಕಂತ ಹೇಳಿ 3/5/2025 ಅರ್ಜಿಗಳು ಪ್ರಾರಂಭ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಅಂದಿನಿಂದ ಸ್ಟಾರ್ಟ್ ಆಗತ್ತೆ. ಅರ್ಜಿಗಳು ಆನ್ಲೈನ್ ನಲ್ಲಿ ಪ್ರಾರಂಭ ಆಗತ್ತೆ ಅರ್ಜಿ ಸಲ್ಲಿಸೋದಕ್ಕೆ. ಕೊನೆಯ ದಿನಾಂಕ 2/6/2025 ತನಕ ಅವಕಾಶ ಇರತ್ತೆ. ಅದೇ ರೀತಿಯಾಗಿ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಪರಿಶೀಲನೆ ದಿನಾಂಕ ನೋಡಿ, ನಿಮ್ಮೊಂದು ಡಾಕ್ಯುಮೆಂಟ್ಸ್ ಯಾವಾಗ ಪರಿಶೀಲನೆ ನಡೆಸ್ತಾರ ಅಂದ್ರೆ 16/6/2025 ಅದರ ಬಳಿಕ 24/6/2025 ತನಕ ಅವಕಾಶ ಇರತ್ತೆ. ಅದೇ ರೀತಿಯಾಗಿ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಪರಿಶೀಲನೆ ಕಟಾಪು ಆಗಬಹುದು 9/6/2025 ಒಂದು ಕಟಾಪ್ ಸೆಲೆಕ್ಷನ್ ಲಿಸ್ಟ್ ಇರತ್ತೆ, ಶಾರ್ಟ್ ಲಿಸ್ಟ್ ಅಂತೇಳಿ. ಅದನ್ನ ವೆರಿಫಿಕೇಶನ್ ಮಾಡಿ ಮುಂದಿನ ದಿನಾಂಕನ ಒಂದು ಮೆನ್ಷನ್ ಮಾಡಿದ್ರೆ ನಿಮಗೆ ರಿಜಿಸ್ಟರ್ ನಂಬರು, ಅದೇ ರೀತಿಯಾಗಿ ಪ್ಲೇಸ್, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಂತೆ SMS ಬರತ್ತೆ. ಇಲ್ಲೇ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಬೇಕಂತೇಳಿ ಅದು ಮುಂದ್ಗಡೆ ತಿಳಿಸ್ಕೊಡ್ತಾನೆ ಏನು ಅಂತ ಅಂತೇಳಿ. ಅದಕ್ಕಿಂತ ಮುಂಚಿತವಾಗಿ ಅರ್ಹತೆ ನೋಡೋಣ. ಒಂದೊಂದಾಗಿ ಅರ್ಹತೆ ಏನಂತ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇಗೆ ಖಾಲಿರುವಂತಹ ಸಂಸ್ಥೆ ಹೆಸರು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ ಈ ಒಂದು ಲಿಮಿಟೆಡ್ ದಲ್ಲಿ ಅರ್ಜಿ ಕರೆದಿದ್ದಾರೆ. ಮತ್ತಿದು ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಏಜ್ ಲಿಮಿಟ್ 18 ವರ್ಷದಿಂದ ನಿಮಗೆ 18 ವರ್ಷದಿಂದ ವಿದ್ಯಾರ್ಥಿಗಳಿಗೆ 24 ವರ್ಷ ತನಕ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ 24 ವರ್ಷ. ಒಂದು ಸಾರಿ ನಿಮ್ಮೊಂದು ವಯೋಮಿತಿ 31/5/2025 ಅಂತ ಲೆಕ್ಕಾಚಾರ ಮಾಡಬೇಕು. ಅಷ್ಟಾಗಿದೆ ಇಲ್ಲ ಅಂತ ಹೇಳಿ ಲೆಕ್ಕಾಚಾರ ಮಾಡಿಕೊಂಡು ಅದ ನಂತರ ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕು. ಇದನ್ನ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಖಾಲಿರುವಂತಹ ಪೋಸ್ಟು ಎಲ್ಲೆಲ್ಲಿ ಖಾಲಿ ಇದಾವೆ ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಮೊದಲನೇದಾಗಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋರು ಅಸ್ಸಾಂದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ, ಬಿಹಾರದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ, ಗುಜರಾತ್ನಲ್ಲಿ ಅರ್ಜಿ ಕರೆದಿದ್ದಾರೆ, ಅದ ನಂತರ ಬೆಂಗಾಲಿದಲ್ಲಿ ಅರ್ಜಿ ಕರೆದಿದ್ದಾರೆ, ಮಣಿಪುರದಲ್ಲಿ ಅರ್ಜಿ ಕರೆದಿದ್ದಾರೆ, ಅದೇ ರೀತಿಯಾಗಿ ಹರಿಯಾಣದಲ್ಲಿ ಅರ್ಜಿ ಕರೆದಿದ್ದಾರೆ ಮತ್ತು ಒಡಿಸ್ಸಾದಲ್ಲಿ ಅರ್ಜಿ ಕರೆದಿದ್ದಾರೆ. ಅದೇ ರೀತಿಯಾಗಿ ಅಖಿಲ ಕರ್ನಾಟಕ ಈ ಒಂದು ಜಿಲ್ಲೆಗಳಲ್ಲಿ ಈ ಒಂದು ರಾಜ್ಯದಲ್ಲಿ ಅರ್ಜಿ ಕರೆದಿರ್ತಾರೆ. ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಮತ್ತೆ ನಿಮ್ಮೊಂದು ಅಡ್ವರ್ಟೈಸ್ ನಂಬರ್ ಕೂಡ ಇರತ್ತೆ, ಇಲ್ಲಿ ಅಡ್ವರ್ಟೈಸ್ ನಂಬರ್ ಕೂಡ ನೋಡ್ಕೋಬಹುದು. ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ 2 ವೆಬ್ಸೈಟ್ ಕೊಟ್ಟಿದ್ದಾರೆ. ಒಂದು ವೆಬ್ಸೈಟ್ ಏನಾದ್ರು ವರ್ಕ್ ಆಗಲಿಲ್ಲ ಅಂದ್ರೆ
ಇನ್ನೊಂದು ವೆಬ್ಸೈಟ್ದಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಿ ಮೊದಲನೇದಾಗಿ ಇದು ವೆಬ್ಸೈಟ್ ಆಗಿರತ್ತೆ, ರಿಜಿಸ್ಟರ್ ಮಾಡ್ಕೊಳ್ಳಿ, ಅಪ್ಲೈ ಮಾಡಿ, ಅಥವಾ ಲಾಗಿನ್ ಮಾಡೋ ಸಮಯದಲ್ಲಿ ಇದೇನು ವೆಬ್ಸೈಟ್ ಕಾಣಿಸ್ತದಲ್ಲ ಇದ್ರ ಮೂಲಕವಾಗಿ ಅಪ್ಲೈ ಮಾಡ್ಬೋದು. ಇನ್ನು ಇಲ್ಲಿ ಕಂಡಿರುವಂಥ ಟೋಟಲ್ ಪೋಸ್ಟ್ ನೋಡಿ 1770 ಪೋಸ್ಟ್ ಅಪ್ರೆಂಟಿಸ್ ಅಂತೇಳಿ ಈ ಒಂದು ಅಪ್ರೆಂಟಿಸ್ ಪೋಸ್ಟ್ಗಳಿಗೆ ಅಪ್ಲೈ ಮಾಡಿ. ಇದರಲ್ಲಿ ವಿವಿಧ ಪ್ರಕಾರ ಇರತ್ತೆ. ಫೈರ್ಮ್ಯಾನು, ಅದ ನಂತರ ಮೆಕ್ಯಾನಿಕಲು, ಇಂಜಿನಿಯರಿಂಗು, ಅದ್ರ ಬಳಿಕ ಎಲೆಕ್ಟ್ರಿಕಲು, ಈ ರೀತಿಯಾಗಿ ವಿವಿಧ ಪೋಸ್ಟ್ ಇರತ್ತೆ. ಮೊದಲು ಒಂದು ಸಾರಿ ನೋಟಿಫಿಕೇಶನ್ ಒಳ್ಳೆಯ ರೀತಿಯಲ್ಲಿ ಓದಿಕೊಳ್ಳಿ. ಅದರಲ್ಲಿ ಏನೇನು ತಿಳಿಸ್ಕೊಟ್ಟಿದ್ದಾರೆ ಆಲ್ ಮಾಹಿತಿ ತಿಳ್ಕೊಬೇಕಾಗತ್ತೆ. ಈಗ ಈ ಒಂದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಬಂದಿದೆ ಅಂತ ತಿಳ್ಕೊಳ್ಳಿ. ಅದರ ಬಗ್ಗೆ ಕ್ಲಿಯರ್ ಕಟ್ ಮಾಹಿತಿ ತಿಳ್ಕೊಬೇಕು. ಹಾಗೆ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಯಾವುದೇ ರೀತಿಯಾಗಿ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ನಾನು ನಿಮ್ಗೆ ಎಷ್ಟು ತಿಳಿಸ್ಬೇಕಲ್ಲ, ನನ್ನಿಂದ ಎಷ್ಟಾಗತ್ತೆ ಅಷ್ಟೆಲ್ಲ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿರ್ತಾನೆ. ಅದರಲ್ಲಿ ಏನಾದರೂ ಸ್ವಲ್ಪ ಪಾಯಿಂಟ್ ಮಿಸ್ ಆತಂದ್ರೆ ನಿಮ್ಗೆ ಏನು ಮಾಹಿತಿ ಅರ್ಥ ಆಗಲ್ಲ. ಅದ ಕಾರಣಕ್ಕಾಗಿ ನಿಮ್ಗೆ ವಿಡಿಯೋ ಕೊಂಡ್ತನಕ ನೋಡಿ ಅಂತ ಹೇಳ್ತಾ ಇರೋದು. ಇನ್ನು ವಿದ್ಯಾರ್ಹತೆ ಎಷ್ಟಾಗಿರ್ಬೇಕಂತ ತುಂಬಾ ಜನ ಕೇಳಬಹುದು. SSLC, ಅದೇ ರೀತಿಯಾಗಿ ITI, PUC, ಡಿಗ್ರಿ ಈ ರೀತಿಯಾಗಿ ಪಾಸ್ ಆದಂತ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡ್ಕೊಂಡು ಭರ್ತಿ ಮಾಡಿ. ಇನ್ನು ಅರ್ಜಿ ಶುಲ್ಕ ವಿಷಯಕ್ಕೆ ಬರ್ಬೇಕಂದ್ರೆ ₹1 ಕೂಡ ಇರೋದಿಲ್ಲ. ಸಾಮಾನ್ಯ ವರ್ಗದ ಅಭ್ಯರ್ಥಿ ಆಗ್ಬಹುದು, ಇಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿ ಆಗ್ಬಹುದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿ ಆಗ್ಬಹುದು. ಯಾವುದೇ ಒಂದು ವರ್ಗಕ್ಕೆ ₹1 ಕೂಡ ನಮಗೆ ಅರ್ಜಿ ಶುಲ್ಕ ತಗೊಳ್ಳೋದಲ್ಲ ಈ ಒಂದು ಸಂಸ್ಥೆ. ಅರ್ಜಿ ಶುಲ್ಕ ಇರೋದೇ ಇಲ್ಲ. ಪಾಯಿಂಟ್ ನಂಬರ್ ಹೇಳ್ಬೇಕಂದ್ರೆ ಇಲ್ಲಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಮೊದಲಿಗೆ ತಿಳಿಸ್ಕೊಟ್ಟಿರುವಂತೆ ಪರೀಕ್ಷೆ ಅಂತೂ ಇರೋದಿಲ್ಲ. ಸಂದರ್ಶನ, ಪರಿಶೀಲನೆ, ದಾಖಲೆ ಪರಿಶೀಲನೆ ಇಷ್ಟಾದ್ರೆ ಮುಗೀತು. ನಿಮಗೆ ಜಾಬಿಗೆ ಸಂಬಂಧಪಟ್ಟಂತೆ ಅವರೇ ಒಂದು ಸೆಲೆಕ್ಟ್ ಮಾಡ್ತಾರೆ. ನಿಮ್ಮ ಒಂದು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮೊಂದು ಡಾಕ್ಯುಮೆಂಟ್ಸ್ ಅನ್ನು ನೋಡ್ತಾರೆ, ನಿಮ್ಮ ವಿಳಾಸ, ಅದೇ ರೀತಿಯಾಗಿ ನೀವು ಯಾವ ರೀತಿಯಾಗಿದ್ದೀರಾ, ಯಾವ ರೀತಿಯಾಗಿ ಮಾತಾಡ್ತೀರಾ, ಯಾವ ರೀತಿಯಾಗಿ ಅಲ್ಲಿ ಹೆಚ್ಚು ಗಿರಾಕಿ ಕಸ್ಟಮರ್ಗೆ ಬರುವಂತ ಕೆಲಸ ಮಾಡ್ತೀರಾ, ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಎಲ್ಲ ಮಾಹಿತಿ ತಿಳ್ಕೊತಾರೆ ಅವರು. ಇಷ್ಟು ಮಾಹಿತಿ ನಮಗೆ ಸಂಪೂರ್ಣ ತಿಳಿದಿದೆ ಅಂತ ಅನ್ಕೋತೇವೆ. ಇದು 1770 ಪೋಸ್ಟ್ಗೆ ಅರ್ಜಿ ಸಲ್ಲಿಸೋರು ಬೇಗ ಅಪ್ಲೈ ಮಾಡಿ. ಕೊನೆಯ ದಿನಾಂಕ ಮುಗಿದ ಮೇಲೆ ಯಾವುದೇ ರೀತಿಯಾಗಿ ಎಲ್ಲ ಟೈಮ್ ವೇಸ್ಟ್ ಆಗತ್ತೆ. ಕೊನೆಯ ದಿನಾಂಕ ಮುಗಿದ ಮೇಲೆ ದಿನಾಂಕ ಇರೋ ತನಕನೇ ಅಪ್ಲೈ ಮಾಡಬೇಕು. ಮತ್ತೊಂದು ಸಲವಾಗಿ ನಿಮಗೋಸ್ಕರ ಆ ಒಂದು ಆಪ್ಷನ್ ಓಪನ್ ಆಗೋದಿಲ್ಲ, ಅರ್ಜಿ ಸಲ್ಲಿಸೋ ಆಪ್ಷನ್. ಅದೇ ಒಂದು ಕಾರಣಕ್ಕಾಗಿ ಬೇಗ ಅಪ್ಲೈ ಮಾಡಿ. ನಿಮಗೋಸ್ಕರ ಅವ್ರು ಕಾಯೋದಿಲ್ಲ, ಅವ್ರಿಗೋಸ್ಕರ ನೀವು ಕಾಯಬೇಕು ಹೊರತು ನಿಮಗೋಸ್ಕರ ಕಾಯೋದಿಲ್ಲ. ನೋಟಿಫಿಕೇಶನ್ ಇನ್ಸ್ಟಾದಲ್ಲಿ ಇರತ್ತೆ, ಅಥವಾ ಇನ್ಸ್ಟಾದ ಒಂದು ಬೋಡ್ಕಾಸ್ಟ್ ಚಾನಲ್ ಇದೆ ಅಲ್ಲಿ ಕೊಟ್ಟಿರ್ತೀವಿ, ಅಥವಾ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಇರತ್ತೆ, ಅಲ್ಲಿ ನೀವು ಡೈರೆಕ್ಟ್ ಆಗಿ ಜಾಯಿನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ.